ಅಶೋಕ ಪಿಲ್ಲರ್ ಬಳಿ ಫುಟ್ಪಾತ್ ಮೇಲೆ ಶೆಡ್ ಅನ್ನ ಹಾಕೊಂಡಿದ್ರು, ಅದನ್ನ ತೆರವು ಮಾಡಿದ್ದಾರೆ. ಕೇಂದ್ರ ಪಾಲಿಕೆಯ 16 ಕಡೆ ಒತ್ತುವರಿ ತೆರವಿಗೆ ಜಿಬಿಎ ಮಾರ್ಕ್ ಮಾಡಿದೆ. ಸುಮಾರು 2000 ಕಿಲೋಮೀಟರ್ ಪ್ರಮುಖ ರಸ್ತೆಗಳಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ನಿಯಮ ಉಲ್ಲಂಘಿಸೋ ವಾಣಿಜ್ಯ ಸಂಸ್ಥೆಗಳ ವಿರುದ್ಧವೂ ಕೂಡ ಭಾರಿ ದಂಡಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದೆ. 250 ರೂಪಾಯಿಯಿಂದ 10,000 ತನಕ ದಂಡ ಹಾಕೋದಕ್ಕೆ ಸೂಚನೆ ಕೊಡಲಾಗಿದೆ. ಜಿಬಿಎ ಡೆಡ್ಲೈನ್ ಅಂತ್ಯ ಆಗಿದೆ. ಇವತ್ತಿನಿಂದ ಕಾರ್ಯಾಚರಣೆ ನಡೀತಾ ಇದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಫುಟ್ಪಾತ್ ತೆರವು ಕಾರ್ಯಾಚರಣೆ. ಬೆಂಗಳೂರಿನ ಕೆಲ ಪ್ರಮುಖ ಏರಿಯಾ, ಶಾಪಿಂಗ್ ಸ್ಪಾಟ್ ಅಂತಾನೆ ಕರೆಸಿಕೊಳ್ಳುವಂತ ಹಲವು ಏರಿಯಾಗಳಿದೆ. ಆ ಏರಿಯಾಗಳಲ್ಲಿ ಫುಟ್ಪಾತ್ಗಳಲ್ಲೇ ವ್ಯಾಪಾರ ವಹಿವಾಟು ನಡೆಯುತ್ತೆ. ಅಂಗಡಿಗಳಿದ್ರೂ ಸಹ ಅಂಗಡಿಯ ಹೊರಗಡೆ ಫುಟ್ಪಾತ್ಗಳಲ್ಲೂ ಮಾರಾಟ ಮಾಡ್ತಾರೆ. ಇನ್ನು ಫುಟ್ಪಾತ್ ವ್ಯಾಪಾರಿಗಳಂತೂ ಬಿಡಿ, ಎಲ್ಲ ನೋಡಿದ್ರು ಅಲ್ಲಿ ಫುಟ್ಪಾತ್ಗಳಲ್ಲಿ ಜೋರಾಗಿ ವ್ಯಾಪಾರ ವಹಿವಾಟು ನಡೆಯುತ್ತೆ ಬೆಂಗಳೂರಿನಲ್ಲಿ. ಇದನ್ನ ತೆರವು ಮಾಡೋದಕ್ಕೆ ಈಗ ಜಿಬಿಎ ಮುಂದಾಗಿದೆ. ತೆರವು ಕಾರ್ಯಾಚರಣೆ ನಡೀತಾ ಇದೆ. ಆಪರೇಷನ್ ಫುಟ್ಪಾತ್ ಒಂದು ಡೆಡ್ಲೈನ್ ಕೊಟ್ಟಿತ್ತು ಜಿಬಿಎ, ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನ ತೆರವು ಮಾಡೋದಕ್ಕೆ ಅಂತ. ಆ ಡೆಡ್ಲೈನ್ ಮುಗಿದೋಗಿದೆ. ಇವತ್ತಿನಿಂದ ಜಿಬಿಎ ಫೀಲ್ಡ್ಗೆ ಇಳಿದಿದೆ. ಫುಟ್ಪಾತ್ನಲ್ಲಿ ವಸ್ತುಗಳನ್ನ ಇಟ್ಟು ಮಾರಾಟ ಮಾಡೋದು ಒಂದು ಕಡೆ ಆದ್ರೆ, ಕೆಲವರು ಅಲ್ಲೇ ಶೆಡ್ಗಳನ್ನ ಹಾಕೊಂಡಿದ್ರು, ಅದನ್ನು ತೆರವು ಮಾಡಿದ್ದಾರೆ. ಬೆಂಗಳೂರಿನ ಪ್ರಮುಖ ಏರಿಯಾ ಜಯನಗರ, ಇನ್ನು ಚಾಮರಾಜಪೇಟೆ ಈ ಭಾಗಗಳಲ್ಲಿ ಫುಟ್ಪಾತೇ ಇಲ್ಲ. ಅಂದ್ರೆ ಇರುವಂತ ಫುಟ್ಪಾತ್ನಲ್ಲಿ ವ್ಯಾಪಾರ ವಹಿವಾಟು ನಡೆಯುತ್ತೆ. ಹಣ್ಣು, ತರಕಾರಿ, ಬಟ್ಟೆ ಈ ರೀತಿ ಅನೇಕ ವಸ್ತುಗಳ ಮಾರಾಟ ಫುಟ್ಪಾತ್ಗಳಲ್ಲೇ ನಡೆಯುತ್ತೆ. ಫುಟ್ಪಾತ್ ತೆರವು ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಹೇಳ್ತಿದ್ದಾರೆ ವ್ಯಾಪಾರಿಗಳು. ಪರ್ಯಾಯ ವ್ಯವಸ್ಥೆ ಮಾಡಿಕೊಡದೆ ತೆರವುಗೊಳಿಸಿದ್ರೆ ಕಾನೂನು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಬೆಳಗ್ಗೆಯಿಂದ ಯಥಾಸ್ಥಿತಿ ವ್ಯಾಪಾರಕ್ಕೆ ಇಳಿದಿದ್ರು ಬೀದಿ ಬದಿ ವ್ಯಾಪಾರಿಗಳು. ನಮಗೆ ಮೊದಲು ಜಾಗ ನಿಗದಿ ಮಾಡಲಿ, ಆನಂತರ ಬಂದು ತೆರವುಗೊಳಿಸಿ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರು. ನಮಗೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಡಿ, ಈ ರೀತಿ ಏಕಾಏಕಿ ನಮ್ಮನ್ನ ಇಲ್ಲಿಂದ ಎಬ್ಸಿದ್ರೆ ಇಷ್ಟು ವರ್ಷದಿಂದ ಇಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ, ಈ ಜಾಗ ಬಿಟ್ರೆ ಬೇರೆ ಎಲ್ಲಿಗೆ ಹೋಗೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಫುಟ್ಪಾತ್ ತೆರವು ವಿರುದ್ಧ ಬೀದಿ ಬದಿ ವ್ಯಾಪಾರಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ನಮಗ್ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡಿಕೊಡಿ ಅಂತ. ಇರೋರೇನೋ ತಿನ್ಕೊಂಡು ಮನೇಲಿ ಅಲ್ಲಿ ಕುತ್ಕೊಂಡು ಸೀಟ್ ಮೇಲೆ ಕುತ್ಕೊಂಡು ಹೇಳ್ಬಿಟ್ರು, ಆಯ್ತಾ ನಾವು ಬಡವರು, ನಾವು ಇಲ್ಲಿ ಫುಟ್ಪಾತಲ್ಲೇ ಜೀವನ ಮಾಡೋರು, ನಾವು ಎಲ್ಲೂ ಹೋಗಿ ದುಡಿಯೋದು, ನಾವು ಇದನ್ನ ನಂಬ್ಕೊಂಡೇ ಬದುಕಿರೋದು. ಇವಾಗ ಸಡನ್ನಾಗಿ ಗಾಡಿಗಳು ಎತ್ತಬೇಕು, ಫುಟ್ಪಾತ್ ಕ್ಲಿಯರ್ ಮಾಡ್ಕೊಡಿ ಅಂತಂದರೆ ನಾವು ತಿರ್ಗಾಡೋರ್ಗೆ ಯಾರಿಗೂ ತೊಂದರೆ ಮಾಡಿಲ್ಲ. ನಮ್ಮ ಪಡೆಗೆ ನಾವು ಜೀವನ ಮಾಡ್ತೀವಿ, ಅವ್ರು ತಿರ್ಗಾಡ್ತಾರೆ. ಎಲ್ಲ ಭೂಮಿ ಮೇಲೆ ಇರ್ತೀವಿ, ತಿನ್ಬೇಕು, ಅವರು ದುಡಿಬೇಕು, ನಾವು ದುಡಿಬೇಕು. ಅವನ ಕುತ್ಕೊಂಡು ಸೀಟ್ ಮೇಲೆ ಫುಟ್ಪಾತ್ ರೆಡಿ ಮಾಡಿ ಅಂತಂದ್ಬಿಟ್ರೆ ನಾವೆಲ್ಲ ಎಲ್ಲೋಗೋಣ? ಇರೋರು ತಿಂತಾರೆ, ಇಲ್ದೋದವರೆಲ್ಲ ಎಲ್ಲೋಗ್ತಾರೆ. ನಮ್ಮ ಹೊಟ್ಟೆ ಪಡನು ನೋಡ್ಬೇಕು. ಅವನು ಮೇಲ್ ಕುತ್ಕೊಂಡು ಅಧಿಕಾರ ಚಲಾಯಿಸಿ ಬಂದ್ಬಿಟ್ಟು ಮಾತಾಡೋದಲ್ಲ. ನಮ್ಮ ಹೊಟ್ಟೆ ಕಷ್ಟ, ನಮ್ಮ ಕಷ್ಟ ಯಾರು ಕೇಳ್ತಾರೆ? ಎಲ್ಲ ಮಕ್ಳು ಇರೋದು, ಗಂಡ ಇಲ್ಲ ಏನಿಲ್ಲ, ನಾವು ದುಡ್ಕೊಂಡು ನಾವು ತಿನ್ನೋದು, ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ಮಾಡಬೇಕು. ಹೆಂಗ್ಸ್ಗಳಿದ್ದಾರೆ, ಎಲ್ಲ ಅರ್ಥ ಮಾಡ್ಕೊಂಡು ಆರ್ಡ್ರ್ ಕೊಡಬೇಕಾಗಿತ್ತು. ಅವರು ತಪ್ಪು ಇದೆಲ್ಲ ಮಾಡಿದ್ದು. ಏನಾರ ನಮಗೂ ಪರಿಹಾರ ಕೊಡಲಿ, ನಾವು ಕೇಳ್ತೀವಿ. ಇವಾಗ ನಾವೇನು ಮಾಡೋಣ ಅದನ್ನ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳಾದರೆ ನೀವು ನಮ್ಮ ಬಡತನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ, ಆಮೇಲೆ ಚೀಟಿ ಅವರು ಇರ್ತಾರೆ, ಒಂದು ಸಾಲ ಒಂದು ಡೈಲಿ ಬನ್ನಿ ಸಣ್ಣ ಇರ್ತೀವಿ, ಒಂದು ತೊಂದರೆ ಇರ್ತೀವಿ. ಹಂಗಾಗಿ ಇದೇ ಜೀವನ ನಾವು ನಂಬ್ಕೊಂಡು ಇರ್ತೀವಿ ಅಲ್ವರಾ? ಈ ಹೇಗಾಗಿ ತೆಗಿಸ್ಬಿಟ್ರೆ ನಮ್ಮ ಜೀವನ ಎಲ್ಲಿ ನಡೆಸೋದು, ಎಲ್ಲಿ ಮಾಡೋದು? ಇವಾಗ ನೀವು ಅಂದರೆ ಫುಡ್ ಲೈಸೆನ್ಸ್ ಕೊಟ್ರಿ, ಬೀದಿ ಬದಿ ಅವರು ಎಲ್ಲ ವ್ಯಾಪಾರ ಮಾಡಿ ಲೈಸೆನ್ಸ್ ಕೊಟ್ರಿ, ನಾವು ಇದ್ದೀವಿ, ನಾವು ಸಮಾಜ ಸೇವೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರೆ, ಇವಾಗ ಏಕಾಗಿ ತೊಂದರೆ ಕೊಡ್ತಾ ಇದ್ರ, ಅದು ನಿಮಗೆ ಸರಿನಾ ತಪ್ಪ? ನೀವೇ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಮಗೆ ನ್ಯಾಯ ಜೋಡಿಸ್ಕೊಡಿ. ಇವಾಗ ನೋಡಿ ಇಷ್ಟೆಲ್ಲ ಫ್ಯಾಮಿಲಿ ಇದ್ದಾರೆ, ನಾವೇನು ಮಾಡ್ಬೇಕು ಇವಾಗ ಹೇಳಿ? ಹೇಗಾಗಿ ತೆಗಿಸ್ಬಿಡೋದು ಇದು ಸರಿಯಲ್ಲ. ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಎಲ್ಲ ಒಂದು ದಾರಿ ಮಾಡಿಕೊಡಿ, ನಾವು ಒಂದು ಬದುಕೋಕ್ಕೊಂದು ಜೀವನ ಕೊಡಿ. ಕಷ್ಟ ಇದೆ ಸರ್, ಇದೆಲ್ಲ ಈ ಥರ ಮಾಡೋದು ತಪ್ಪು ಇದೆ. ಅವರು ನಾವೆಲ್ಲ ಹೋಗೋದು ಹೊಟ್ಟೆಪಾಡಿಗೆ, ನಾವು ಇದನ್ನ ನಮ್ಮ ಕಡೆ ಜೀವನ ಮಾಡೋದು, ನಾವೆಲ್ಲ ಹೋಗೋದು ಈ ಥರ ಎತ್ತಿಸ್ಬಿಟ್ರೆ ಸಡನ್ ಆಗಿ ಭಾರಿ ಕಷ್ಟ ಆಗಿದೆ ಸರ್. ಈ ಥರ ಎಲ್ಲ ಏನು ಕೆಲಸ ಮಾಡ್ತಿರೋದು? ಮನೆಯವರೆಲ್ಲ ಮಕ್ಕಳೆಲ್ಲ ಏನು ಕೆಲಸ ಮಾಡ್ತಿರೋದು? ಏನು ಕೆಲ್ಸಕ್ಕೆ ಹೋಗಲ್ಲ ಸರ್, ನಾವು ಒಬ್ಬಳೇ ಸಂಪಾದನೆ ಮಾಡೋದಿಲ್ಲ. ಏನು ವ್ಯಾಪಾರ ಮಾಡ್ತಿದ್ರಿ? ತರಕಾರಿ ವ್ಯಾಪಾರ ಮಾಡ್ತೀವಿ ಸರ್. ಮುಂದೇನು ಇದೆ ಸರ್, ಅವರು ಏನಾದ್ರು ದಾರಿ ಮಾಡ್ಕೊಡ್ಬೇಕು ಅಷ್ಟೇ.
ಮುಂದಕ್ಕೂ ಕೂಡ ನಮಗೆ ಭಾರಿ ಕಷ್ಟ ಆಗಿದೆ. ಈ ಥರ ಎಲ್ಲ ಎತ್ತಿದ್ರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಯಜಮಾನ್ರು ಕೈ ಸರಿಗಿಲ್ಲ, ಕೆಲಸಕ್ಕೆಲ್ಲ ಹೋಗೋದಿಲ್ಲ. ನಾವು ಹೊಟ್ಟೆಪಾಡಿದೆ ಜೀವನ ನಮಗೆ. ಇದನ್ನ ಕಾಫಿ ಕೌಂಟರ್ನ ತೆಗೀರಿ ಅಂತ ಕೂತಿದ್ದಾರೆ. ಇದನ್ನೇನು ಫುಟ್ಪಾತ್ ಇಲ್ಲ, ಫುಟ್ಪಾತ್ ಅಂತ ಹೇಳ್ತಾ ಇದ್ದಾರೆ. ತೆಗಿತಾ ಇದ್ದೀವಿ ನಾವು. ತುಂಬಾ ಲಾಸು, 5 ಲಕ್ಷ ರೂಪಾಯಿ ಮೇಲೆ ಲಾಸ್ ಆಗುತ್ತೆ. ಇವಾಗ ವ್ಯಾಪಾರ ಇಲ್ಲ ಕ್ಲೋಸ್ ಮಾಡಿದ್ದೀವಿ. ಎಲ್ಲ ಹೊರಗೆ ಹಾಕಬೇಕು, ಮಾಡಿರೋದೆಲ್ಲ ಲಾಸು. ಮ್ಯಾಟೆಲ್ಲ ನಾವು ಆದಷ್ಟು ಎಲ್ಲ ಮಾಡ್ಕೊಂಡಿದ್ದೀವಿ, ಎಲ್ಲ ತೆರವು ಮಾಡಿಕೊಟ್ಟಿದ್ದೀವಿ. ಒಪ್ಪಿಗೆ ಇಲ್ಲ ಮೇಡಮ್. ಅವರು 2 ದಿನ ಮುಂಚಿತವಾಗಿ ನೋಟಿಸ್ ಕೊಟ್ಬಿಟ್ಟಿದ್ರೆ ನಾವೆಲ್ಲ ಮಾಡ್ತಾ ಇದ್ವಿ. ನಾವು ಏನು ಫುಟ್ಪಾತ್ ಮೇಲೆ ಮಾಡ್ಬೇಕನ್ನೋ ಇದೇ ಇಲ್ಲ ನಮಗೆ. 2 ದಿನ ಅವಕಾಶ ಕೊಟ್ಟಿದ್ರೆ ನಮ್ದು ಫುಟ್ಪಾತು ಅಲ್ಲ, ತುಂಬ ಸೈಡಲ್ಲಿದೆ. ಆದರೂ ಅವರ ಹೊಸ ಮಿನಿಸ್ಟ್ರು, ಹೊಸ ಮಂತ್ರಿಗಳು ದಿನಕ್ಕೊಂದೊಂದು ರೂಲ್ಸ್ ಮಾಡ್ತಾರೆ. ವ್ಯಾಪಾರಸ್ಥರು ಅಧೋಗತಿ ಆಗಿದೆ ಇವಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.